ಈ ಥರ ತೊಟ್ಟು ಸಮೇತ ಇರಬೇಕು. ತೊಟ್ಟಲ್ಲಿ ಸ್ವಲ್ಪ ಇದಿರುತ್ತೆ, ವಾಸನೆಗೂ ಚೆನ್ನಾಗಿ ತೊಳ್ಕೊಳ್ಳಿ. ಅದನ್ನು ಎಲ್ಲ ಸ್ವಲ್ಪ ಹಂಗೆ ಫ್ರೈ ಆಗ್ತಾ ಇರಲಿ. ರುಬ್ಬಿರೋದನ್ನ ಆ್ಯಡ್ ಮಾಡೋಣ. ಸಾಂಬಾರ್ ಪೌಡ್ರದು ಬಣ್ಣ ನೋಡಿ ಹೇಗಿದೆ, ಪಕ್ಕಾ ಸರ್ ಮದುವೆ ಮನೆ ತರ ಇದೆ. ಮದುವೆ ಮನೆ ಥರ ಸಾಂಬಾರು ಹೇಗಿದೆ ನೋಡಿ. ನೀವು ಬೇರೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಕ್ಕೋಸ್ಕರ ನಾವು ಈ ಪೌಡ್ರ್ ಬಂದಿದ್ದೀವಿ. ನೆಕ್ಸ್ಟ್ ರಸಮ್ ಪೌಡ್ರ್ ಬರ್ತಾ ಇದ್ದೀವಿ, ಅದು ಫಸ್ಟ್ ಹೇಳ್ತಾ ಇದ್ದೀವಿ. ಈ ಬದನೆಕಾಯಿನೂ ಈಗ ಹಿಡ್ಕೊಂಡು ನೋಡಿ ಹೀಗೆ ತಿನ್ನಂಗಿರ್ಬೇಕು. ಇದೇ ಒಂದು ವಿಶೇಷ ಸರ್, ಭಾಳ ಡಿಫ್ರೆಂಟ್ ಆಗಿದೆ. ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಸಾಂಬಾರು ಹಿಂಗೆ ಅನ್ಬೋದು ನೋಡಿ ಸರ್. ಅದು ಆವಿ ಹಿಂಗೆ ಬರ್ತಾ ಇದೆ, ಬಣ್ಣ ಹಿಂಗೆ ಇರಬೇಕು. ಇದು ಬಂದು ನಾಟಿ ಹಳ್ಳಿ 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 ಅಜ್ಜಿ ಮನೆಯಲ್ಲಿ ಅಜ್ಜಿ ಒಟ್ಟಿಗೆ ನಾವು ಕುತ್ಕೊಂಡು ಸೌದಂಗಿದೆ. ನಮಸ್ಕಾರ, ನಾನು ನಿಮ್ಮ ಕೃಷ್ಣಪ್ಪ GFC ಮನೆ ಮನೆ ರಸದೂಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೃಷ್ಣಪ್ಪ ಏನು ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ. ನೀವು ತುಂಬ ನನಗೆ ಫಸ್ಟೇ ಬ್ರ್ಯಾಂಡ್ ಹೊತ್ಬಿಟ್ಟಿದ್ದೀರಿ ನಾನ್ ವೆಜ್ಗೆ ಅಂತೇಳಿ. ಈಗ ನಾನು ವೆಜ್ ಪೌಡ್ರಿಗೆ ಬಂದಿದ್ದೀನಿ, ನಾಗಮಂಗಲ ನಾಟಿ ಸ್ಟೈಲ್ ವೆಜ್ ಪೌಡ್ರಿಗೆ ಬಂದಿದ್ದೀನಿ. ನಾನು ಪೌಡ್ರದೆಲ್ಲ ನಿಮ್ಗೆ ತೋರಿಸಿದ್ದೀನಿ ಯಾವ ಥರ ನಮ್ಮ ಎಷ್ಟು 20 ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಿಮಗೆ ನಾನು ಈ ನಾಟಿ ಸ್ಟೈಲ್ ಪೌಡ್ರ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದು ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ, ನಮ್ಮ ಅಂಗಡಿಲಿ ಸಿಗುತ್ತೆ. ಮತ್ತು ನನಗೆ ಫೋನ್ ಮಾಡಿದ್ರೆ ನೀವು ನಾನು ಕೊರಿಯರ್ ಕಳಿಸ್ಕೊಡ್ತೀನಿ, ನೀವು ಇದನ್ನು ತೊಗೊಂಡು ಮಾಡ್ಬೋದು. ಸ್ಪೆಷಲಾಗಿ ಮಾಡಿದ್ದೀವಿ. ಯಾವ ಥರ ಅಂದರೆ ನಾಟಿ ಸ್ಟೈಲಲ್ಲಿ ಆ ಕಾಲದಲ್ಲಿ ಯಾವ ಅಜ್ಜಿ ಥರ ಮಾಡಿದ್ರಲ್ಲ ಆ ಥರದ ಒಂದು ಸಿಸ್ಟಮಲ್ಲಿ ನಾವು ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಪೌಡ್ರ್ ತಂದಿದ್ದೀವಿ. ಅದರಲ್ಲಿ ಹೇಗೆ ಮಾಡೋದು ತೋರಿಸೋದು ಅಂತೇಳಿ ಒಂದೊಂದೇ ಎಪಿಸೋಡ್ ಮಾಡಿ ತೋರಿಸ್ತಾ ಇರ್ತೀನಿ ನಮ್ಮ ನಾಟಿ ಸ್ಟೈಲ್ ನಾಗಮಲ ಪೌಡ್ರಲ್ಲಿ. ಫಸ್ಟ್ ಟೈಮ್ ಇದು ಮಾಡ್ತಾ ಇದ್ದೀನಿ, ನಿಮಗೆ ನುಗ್ಗೆಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಈ ಪೌಡ್ರನ್ನ ಮಾಡಿರೋ ಎಪಿಸೋಡ್ ನಾನು ಆಲ್ರೆಡಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಯಾಕೆಂದರೆ ಪೌಡ್ರ್ ಮಾಡಿ ತೋರಿಸೋದು ಇಂಪಾರ್ಟೆಂಟು. ನಮ್ಮ ಹತ್ರನೇ ತೊಗೊಂಡಿದ್ದೆ, ನಮ್ಮ ಯಾವುದು ವಾದ ಇಲ್ಲ. ನಿಮ್ಮ ಮನೇಲಿ ಬೇಕಾದ್ರೆ ಮಾಡ್ಕೊಳ್ಳಿ ಆರಾಮಾಗಿ. ನಿಮ್ಗೆ ಯಾರು ಮನೇಲಿ ಮಾಡೋಕ್ಕಾಗಲ್ವೋ ಅವ್ರು ನಮ್ಮನ್ನ ತಗೊಂಡು ಮಾಡ್ಕೊಳ್ಳಿ. ಈಗ ವೆಯ್ಟ್ ಮಾಡೋದು ಬೇಡ, ಟಕ್ಕಂತ ಸುರು ಹಚ್ಕೊಳ್ಳೋಣ. ಈಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಒಂದು 150 ಗ್ರಾಮ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ಅದನ್ನು ಕೂಗಿಸ್ಬಿಡೋಣ ಫಸ್ಟು. ಯಾಕೆಂದರೆ ಬೇಳೆ ಯಾವತ್ತೂ ನಿಮಗೆ ಕೂಸ್ಕೊಂಡ್ಬಿಟ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಅಡಿಷ್ನಲ್ ಸ್ವಲ್ಪ ಸಾರು ಮಂದ ಬರಬೇಕು ಅಂದರೆ ಅದನ್ನು ಸ್ವಲ್ಪ ಹಾಕಬೇಕಾಗ್ತದೆ. ನಾನು ಒಂದು 8 ಜನಕ್ಕೆ ಮಾಡ್ತಾಯಿದ್ದೀನಿ, 8ರಿಂದ 10 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಅರ್ಶಿನ ಪುಡಿ ಒಂದಿಷ್ಟು ಹಾಕ್ಕೊಡಿ. ಆಮೇಲೆ ಪರಿಮಳಕ್ಕೆ 1-2 ಕರಿಬೇವು ಜೊತೆಲಿ ಹಾಕಿರಿ, ಹಿಂಗೆ ಲೈಟಾಗಿ 1-2 ಕರಿಬೇವು ಹಾಕಿರಿ. ಆಮೇಲೆ ಒಗ್ಗರಣೆಗೆ ಏನು ಹಾಕಬೇಕು ಎಲ್ಲನೂ ಹೋಗ್ತಾ ಎಲ್ಲ ಹಾಕ್ಕೊಂಡು ನೋಡ್ಕೊಳ್ತಾ ಹೋಗೋಣ. ಈಗ ಸಮಯ ವೇಸ್ಟ್ ಮಾಡೋದು ಬೇಡ, ಚಕ್ಕಂತ ಕುಕ್ಕರ್ ಮುಚ್ಚಿ ಆಯಿತು. ಅದ್ರ ಪಾಡ್ಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಅಷ್ಟರೊಳಗೆ ನಾವು ಈ ಕಡೆ ಫ್ರೈ ಕೆಲಸನ ಸುರಚ್ಕೊಂಬಿಡೋಣ. ನೋಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಬೇಕು ಅಂತ ಅದನ್ನು ನೋಡಿ. ನಾನು ಈಗ ಆಲೂಗಡ್ಡೆ ಜೊತೆಗೆ ನುಗ್ಗೆಕಾಯಿ, ಬದನೆಕಾಯಿ, ಟೊಮಾಟೊ, ನಾನು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಾಸಿವೆ, ಜೀರಿಗೆ, ಸ್ವಲ್ಪ ಎಲ್ಚಿ, ಹಿಂಗು ಎಲ್ಲನೂ ಹಾಕಿ ಮಾಡಿದ್ರೆ ಮಾತ್ರ ನಿಮಗೆ ವೆಜ್ಜು ಅದ್ಭುತವಾಗಿ ಬರೋದು. ಇಲ್ಲಾಂದರೆ ಅದೇ ಗೊತ್ತಿದೆಯಲ್ಲ ನಿಮಗೆ, ನಾವೇನು ತುಂಬ ಹೇಳೋದು ಬೇಡ. ಓಕೆ, ಈಗ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದ್ರ ಪಾಡ್ಗೆ ಆಗ್ತಾ ಇರಲಿ ಅದು. ಅಷ್ಟರೊಳಗೆ ಇದೆಲ್ಲ ಫ್ರೈ ಆಗಲಿ. ಇಲ್ಲಿ ಇದಕ್ಕೆ ಈ ಕಡೆಗೆ ಸ್ವಲ್ಪ ನೀವು ಆಯಿಲ್ ಹಾಕ್ಕೊಳ್ಳೋಣ. ಯಾಕಂದರೆ ತೊಟ್ಟನ್ನ ಬಿಸಾಕಬೇಡಿ, ತೊಟ್ಟನ್ನ ಚೆನ್ನಾಗಿ ತೊಳಿಬೇಕು, ತೊಳೆದು ಮಾಡ್ಕೋಬೇಕು. ನೋಡಿ ಈ ಥರ ಇದ್ದರೆ ನೀವು ತಗೊಂಡು ತಿನ್ಬೇಕಾದ್ರೂ ಹಿಂಗೆ ಆರಾಮಾಗಿ ಹೆಂಗೆ ತಿನ್ಬೋದು ಗೊತ್ತಾ. ಈ ಥರ ತೊಟ್ಟು ಸಮೇತ ಇರಬೇಕು. ತೊಟ್ಟಲ್ಲಿ ಸ್ವಲ್ಪ ಇದಿರುತ್ತೆ, ವಾಸನೆಗೂ ಚೆನ್ನಾಗಿ ತೊಳ್ಕೊಳ್ಳಿ. ಅದನ್ನು ಒಂದು 4 ಸಾರಿ ವಿಸಿಲ್ ಆಗಿದೆ, ಆಫ್ ಮಾಡಿಬಿಡೋಣ ಇದನ್ನು. ಬೇಳೆ ಅಂತೂ ಆಯ್ತೀಗ. ಸ್ವಲ್ಪ ಸಾಸಿವೆ, 1 ಕಪ್ಪಷ್ಟು ಜೀರಿಗೆ ಹಾಕ್ಕೊಳ್ಳಿ. ಕರಿಬೇವು ಸ್ವಲ್ಪ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಬಿಡೋಣ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಲಿ. ನಾನು ಸಣ್ಣ ಈರುಳ್ಳಿ ಯೂಸ್ ಮಾಡಿದ್ದೀನಿ, ಯಾಕೆಂದರೆ ಅದು ಸಾಂಬಾರಲ್ಲಿ ಹಂಗೆ ತಿಂತಾಯಿದ್ರೆ ಹಾಗೆ ಸೊಗಸಾಗಿರ್ಬೇಕು ಅದು ಸಾಂಬಾರು. ಸ್ವಲ್ಪ ಒಂದೇ ಒಂದು ಜಾಸ್ತಿ ನಾನ್ ವೆಜ್ ಥರ ಆಗಿಬಿಡ್ತದೆ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಾಕ್ಕೊಡಿ, ಒಂದು ಚಿಟಿಕೆ ಅಷ್ಟು, ಒಂದು ಸ್ಪೂನ್ ಅಷ್ಟು ಇರಲಿ.
ಆ ಫೀಲಿಂಗ್ ಬರ್ಬೇಕ್ರಿ ಹೌದು. ನಾನು ಹೇಳೋದು. ಸುಮಾರು ನೋಡಿದೀವಿ. ಹಾ ಬದನೆಕಾಯಿ, ನುಗ್ಗೆಕಾಯಿ, ಪೊಟ್ಯಾಟೊ ಅಂದ್ರೆ ಆಲೂಗಡ್ಡೆ. ಇವಾಗ ಎಲ್ಲ ಒಂದೇ ತರ ಮಾಡ್ಬಿಟ್ರೆ ನಿಮ್ಗೆ ನೀವು ಆ ಟೇಸ್ಟ್ ಸವಿರುಚಿ ಸವಿಯೋದಂಗಪ್ಪ. ಹೌದು ನಾವು ಅದ್ಭುತವಾದ ಒಂದು ಊಟ ಮಾಡ್ತಾ ಇದ್ದೀವಿ ಹೌದು. ವೆಜ್ ಅಲ್ಲಿ ಅನ್ಸ್ಬೇಕದು, ಆ ಫೀಲ್ ಬರ್ಬೇಕು. ಎಸ್ ಸರ್, ಇದು ಹಂಗೆ ಸ್ವಲ್ಪ ಇದಾಗಬೇಕಲ್ಲ ಸರ್? ಹಾ ಸ್ವಲ್ಪ ಇದಾಗಬೇಕು ಅಷ್ಟೇ. ಆದ ತಕ್ಷಣ ಹಿಂಗೆ ಹಿಂದೆ ಹಾಕೊಳ್ಳೋಣ. ನೋಡಿ ಇಷ್ಟು ನಾನು ಬದನೆಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿ ತೊಳೆದಿರೋದು. ಆಲೂಗಡ್ಡೆ ತೊಗೊಂಡಿದ್ದೀನಿ, ಆಮೇಲೆ ನುಗ್ಗೆಕಾಯಿನೂ ಹಾಕಿದ್ದೀನಿ. ಇದಂಗೆ ಲೈಟಾಗಿ ಫ್ರೈ ಆಯ್ತಾ ಇರಲಿ, ಎಲ್ಲ ಸ್ವಲ್ಪ ಹಂಗೆ ಫ್ರೈ ಆಗ್ತಾ ಇರಲಿ. ನಮ್ದು ಸಾಂಬಾರು ಆ ಫೀಲಿಂಗೇ ಬೇರೆ ಸರ್. ಅಲ್ಲ, ಸಾಂಬಾರು ಸೇಮ್ ನುಗ್ಗೆಕಾಯಿ ಸಾಂಬಾರು ತೋರಿಸಿದ್ರೆ ನಾವು ಕೂಡ ಯಾಕೆ ವಿಡಿಯೋ ಮಾಡಬೇಕು? ಹೌದು, ನೀವು ಡಿಫ್ರೆಂಟ್ ಇದೆ ಅಂತ ಮಾಡ್ತಾ ಇದೀವಿ. ಹೌದು. ಸ್ವಲ್ಪ ಲೈಟಾಗಿ ನೀರು ಹಾಕೊಳ್ಳೋಣ, ಅಲ್ಲವ್ರಿಗೆ ಅದು ಬೇಯ್ತಾ ಇರಲಿ. ಅಷ್ಟೊಳಗೆ ರುಬ್ಬೋ ಕೆಲಸ ಇದೆ, ರುಬ್ಕೊಂಬಂದ್ಬಿಡೋಣ. ಓಕೆ. ಈಗ ನಾವು ರುಬ್ಬೋ ಕೆಲಸ ಮಾಡ್ಕೊಳ್ಳೋಣ. ನಾನು ಇದು ಜಾಸ್ತಿ ಜನಕ್ಕೆ ಆಗುತ್ತೆ, ನಾನು ಒಂದು ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಡಿ. ಅರ್ಧ ಹೋಳಷ್ಟು ಹಾಕ್ಕೊಡಿ. ಒಂದು 8 ಜನ ಸಾಂಬಾರು ಬೇಕಾದರೆ ಒಂದು ಅರ್ಧ ತೆಂಗಿನಕಾಯಿ ಹಾಕ್ಕೊಡಿ. ಓಕೆ. ಟೊಮಾಟೊ 1 ಕಪ್ ತೊಗೊಂಡಿದ್ದೀನಿ. ನೋಡಿ, ಒಂದು ಟೊಮಾಟೊ 1 ಕಪ್ ಹಾಕ್ಕೊಳ್ಳಿ. ನಿಮಗೆ ಹೇಳಿದಿನಲ್ಲ ಮುಂಚೆನೇ, ನಾನು ಎಪಿಸೋಡ್ ಮಾಡಿ ತೋರಿಸಿದ್ದೀನಿ. ಈ ಮಸಾಲ ಪೌಡ್ರು ನಮ್ದು ನಾಗಮಂದ ನಾಟಿ ಸ್ಟೈಲಲ್ಲಿ ಇದನ್ನ ಜೊತೆಗೆ ಹಾಕೊಂಡು ರುಬ್ಕೋಬೇಕು. ಇದಕ್ಕೆ ಒಂದು ಜಾಸ್ತಿ ಬೇಡ, 2 ಸ್ಪೂನಷ್ಟು ನಾನು ಪೌಡ್ರ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಪೌಡ್ರ್ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ರುಬ್ಕೊಂಬಂದ್ಬಿಡೋಣ ಕ್ಲೀನಾಗಿ. ಈಗ ರುಬ್ಬಿದ ಕೆಲಸ ಆಗಿದೆ. ನೈಸಾಗಿ ರುಬ್ಕೊಳ್ಳಿ, ಸಾಂಬಾರಿಗೆ ಯಾವತ್ತೂ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ರುಬ್ಬಿರೋದನ್ನ ಆ್ಯಡ್ ಮಾಡೋಣ. ಸಾಂಬಾರು ಪೌಡ್ರದು ಬಣ್ಣ ನೋಡಿ ಹೇಗಿದೆ. ಪ್ರತಿಯೊಂದೂ ನಾವು ಫ್ರೈ ಮಾಡೇ ತೋರಿಸಿದ್ದೀವಿ ನಿಮಗೆ. ಅದೇ ಥರನೇ ನೀವು ದಯವಿಟ್ಟು ಫ್ರೈ ಮಾಡ್ಕೋಬೇಕು. ಕಾಳುಗಳನ್ನೆಲ್ಲನೂ ನಾನು ಸಾಂಬಾರು ಪೌಡ್ರ್ ಮಾಡೋದು ಆಲ್ರೆಡಿ ತೋರಿಸಿದ್ದೀನಿ. ಅದೇ ಥರ ದಯವಿಟ್ಟು ನೀವು ಫ್ರೈ ಮಾಡ್ಕೋಬೇಕು. ಆವಾಗ ನಿಮಗೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸಾಂಬಾರು ಇನ್ನೂ ಅರ್ಧನೇ ಆಗಿರೋದು. ಏನು ಮುದ್ದಾಗಿದೆ ನೋಡಿದ್ರ? ಹಂಗೆ ನೋಡಿ, ನಾನು ಹೇಳ್ದಂಗೆ ಅದೇ ಥರ ಬರುತ್ತೆ. ನಾನೇನು ಹೇಳಿದ್ದೀನೋ ಅದೇ ಥರ ಬರುತ್ತೆ. ನೋಡಿ, ಈಗ ಆಲ್ರೆಡಿ ಇದು ಕುಕ್ಕರ್ ವಿಸಿಲ್ ಹೊಡೆದಿದೆ, ಆಲ್ರೆಡಿ ರೆಡಿ ಆಗೋಗಿದೆ. ಸಾಂಬಾರು ಬೇಳೆನೂ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ನೀರು ಹಾಕ್ಕೊಂಡು ನೀವು ಸ್ವಲ್ಪ ಸ್ನ್ಯಾಪ್ ಮಾಡಬೇಕಿದೆ. ಹಂಗೇನೆ ಸ್ವಲ್ಪ ಇದು ಮಾಡಿಕೊಂಡ್ರೆ ಬೇಳೆನ ಚೆನ್ನಾಗಿರುತ್ತೆ. ನಿಮಗೆ ಜಸ್ಟ್ ಹಿಂಗೆ ಅನ್ನಿ ಸಾಕು. ಒಂದು ಕುಕ್ಕರ್ ಮೂಲೆಯಲ್ಲಿ ಮ್ಯಾಶ್ ಮಾಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ ಕೆಲಸ. ಅದು ಬೆಂದಿರುತ್ತೆ ಚೆನ್ನಾಗಿ, ಕುಕ್ಕರ್ಲಿ ಬೆಂದಿರುತ್ತೆ. ನೀವು ಹಿಂಗೆ ಒಂದು ಪಾತ್ರೆಯಲ್ಲಿ ಯಾವುದೆಲ್ಲ ಒಂದು ತೊಗೊಂಡು ಊಟ ತೊಗೊಂಡು ಸ್ನ್ಯಾಕ್ ಮಾಡಿಬಿಟ್ರೆ ಇನ್ನೂ ನಿಮಗೆ ಸಾಂಬಾರು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸೌಟಲ್ಲಿ ತೊಗೊಂಡು ಮಾಡಿದ್ರು ಬೆಂದಿಲ್ಲ ಅಂದರೆ ನೋಡಿ, ಈ ಥರ ಒಂದು ಸಾರಿ 2 ಸಾರಿ ಸ್ಮ್ಯಾಶ್ ಮಾಡಿ ಎಲ್ಲ ಮಾಡೋ ಕೆಲಸ ಕರೆಕ್ಟಾಗಿರಲಿ ಅಂತ ಅಷ್ಟೇ, ನಾನು ಇನ್ನೇನಿಲ್ಲ. ನೋಡಿ, ಈಗ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀರು ನಿಮಗೆ ಎಷ್ಟು ಗಟ್ಟಿ ಬೇಕು ಆ ಥರ ನೀವು ಹಾಕೋಬೋದು ನೀರನ್ನ. ನೋಡಿ, ನಾನಂತೂ 8-10 ಜನ ಸಾಂಬಾರು ಬೇಕಲ್ಲ, ಇಷ್ಟಪಟ್ಟು ಯಾವತ್ತೂ ಜಾಸ್ತಿ ಮಾಡ್ತಾರೆ ನೋಡಿದಿರಲ್ಲ. ನೋಡಿದ್ರೆ ಅವತ್ತು ನಾನು ಪೌಡ್ರ್ ಮಾಡಿ ತೋರಿಸಿರೋದು ಆ ಕಲರು ಹೆಂಗಿದೆ, ಯಾವ ಥರ ಬ್ಯೂಟಿಫುಲ್ ಆಗಿದೆ ಕಲರ್ ಅಂತೇಳಿ. ಇದು ಸ್ವಲ್ಪ ಚೆನ್ನಾಗಿ ಬೆಂದ್ಬಿಟ್ರೆ ಸೂಪರಾಗಿ ಇದಾಗುತ್ತೆ. ಸ್ವಲ್ಪ ಬೇಯಬೇಕದು. ಅಷ್ಟರೊಳಗೆ ನಿಮ್ಮ ಒಂದು 2 ಸ್ಪೂನು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಯಾವಾಗಲೂ ಮುಂದೆ ಹೋಗೋದು ಬೇಡ. 2 ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ. ಇದು ಬೇಯಬೇಕು, ಸ್ವಲ್ಪ ಚೆನ್ನಾಗಿ ಬೇಯಲಿ ಸರ್. ಬೆಂದ ಮೇಲೆ ಯಾವ ಥರ ಬರುತ್ತೆ ಅಂತ ನೋಡಿ. ಲೈಟಾಗಿ ಸ್ವಲ್ಪ ಎಲ್ಜಿಂಗು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ಸ್ವಲ್ಪ ಹಾಕಿದ್ದೀನಿ. ಆಲ್ರೆಡಿ ನಮ್ಮ ಪೌಡ್ರ್ ನಾನು ಹಾಕಿದ್ದೀನಿ. ನೀವು ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ.
ಈ ಸಾಂಬಾರನ್ನ ನಾನು ಸುಮ್ಮನೆ ನನ್ನ ಜಂಬಕ್ಕೇನು ಹೇಳ್ಕೊಳ್ಳಲ್ಲ ನಿಮಗೆ. ನಾನು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ, ಅದೇ ಟೈಪಲ್ಲಿ ಮಾಡ್ಕೊಳ್ಳಿ. ಓಕೆ. ನೀವು ಅದು ಮಡಿಕೋಬೇಕಾದ್ರೆ ನೀವು ಅದನ್ನು ಲಾಸ್ಟಲ್ಲಿ ಇಷ್ಟು ಪರ್ಸೆಂಟು ಸಾಲ್ಟ್ ಅಂತ ಬೆರೆಸ್ಬೇಕಾಗ್ತದೆ. ಆ ಕಾಳುಗಳೆಲ್ಲ ಫ್ರೈ ಮಾಡೋದು ತೋರಿಸಿದ್ದೀವಿ. ಅದಾದಮೇಲೆ ಸಾಲ್ಟ್ ಮಿಕ್ಸ್ ಮಾಡಿ ಮಡಗಬೇಕು ಅದನ್ನು. ಅದು ನಮ್ಗೆ ಮುಂದೆ ಹೇಳೋಣ. ಸ್ವಲ್ಪ ಹಂಗೆ ಕೊತ್ತಂಬರಿ ಸೊಪ್ಪನ್ನ ರೈಟಾಗಿ ಹೊಡೆದ್ಬಿಟ್ರೆ ಘಮ 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 ಪರಿಮಳ. ಚೆನ್ನಾಗಿ ಕುದ್ರೆ ಸ್ವಲ್ಪ ಆಲೂಗಡ್ಡೆ ಇದೆಲ್ಲ ಸ್ವಲ್ಪ ಬೆಂದರೆ ಅದ್ಭುತವಾದ ಸಾಂಬಾರು ರೆಡಿ. ಆಮೇಲೆ ಯಾರು ಈ ಎಪಿಸೋಡ್ ನೋಡ್ತಾ ಇದ್ದೀರೋ, ನಾನು ಕೇಕ್ ಶೋಗೆ ಬರ್ತಾ ಇದ್ದೀನಿ ಡಿಸೆಂಬರ್ 12ರಿಂದ ಜನವರಿ 4 ತನಕ. ನಿಮಗೆ ತ್ರಿಪುರವಾಸಿನಿ ಮೇಕ್ರಿ ಸರ್ಕಲ್ ಪ್ಯಾಲೇಸ್ ಗ್ರೌಂಡಲ್ಲಿ ನಮ್ಮ ಕೇಕ್ ಶೋ ಬರ್ತಾ ಇದೆ. 51ನೇ ಕೇಕ್ ಶೋ ಅದು. ನೀವು ಯಾರು ಬೇಕಾದ್ರೂ ಬರ್ಬೋದು. ಅಲ್ಲಿ ನಮ್ಮ ಪ್ರಾಡಕ್ಟ್ನ ಒಂದಕ್ಕೊಂದು ಫ್ರೀ ಇಟ್ಟಿದ್ದೀವಿ. ನಮ್ಮ ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಈಗ ಇದೆ ಸಾಂಬಾರನ್ನ ಬಿಡುಗಡೆ ಮಾಡಿದ್ದೀವಲ್ಲ, ಸಾಂಬಾರಿದೆ, ಕರಿ ಪೌಡ್ರ್ ಇದೆ, ಪೆಪ್ಪರ್ ಪೌಡ್ರ್ ಇದೆ, ಕಬಾಬ್ ಪೌಡ್ರ್ ಇದೆ, ಗರಂ ಮಸಾಲ ಇದೆ, ಎಲ್ಲಕ್ಕೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀವಿ ನಿಮಗೆ. ಹೇಗೆ ಸರ್ ಕಲರು? ಫುಲ್ ಪಕ್ಕಾ ಸರ್, ಮದುವೆ ಮನೆ ಥರ ಇದೆ. ಮದುವೆ ಮನೆ ಥರ ಸಾಂಬಾರು ಹೇಗಿದೆ ನೋಡಿ. ಆ ಕಲರ್ ನಾವೇನು ಕಲರ್ ಇಲ್ಲ ಏನಿಲ್ಲ, ಎಲ್ಲ ಕಾಳುಗಳು ಆ ಥರ ಹಾಕಿ ಬಣ್ಣ ಥರದೊಂದು ಬಣ್ಣ ಸಾಂಬಾರು ಮಾಡಿಬಿಟ್ರೆ ಇದು ಯಾಕೆ ಡಿಫ್ರೆಂಟ್ ಅಂತ ಗೊತ್ತಾಗುತ್ತೆ. ಯಾವುದು ನಾವು ಟೇಸ್ಟಿಂಗ್ ಯೂಸ್ ಮಾಡಲ್ಲ, ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ, ಎಲ್ಲ ಸಾಲ್ಟ್ ಬೇಸಲ್ಲಿ ಮಡಗಿದ್ದೀವಿ. ಈ ಬಿರಿಯಾನಿ ರೆಡಿ ಗ್ರೇವಿ ಅಂತ ನೋಡಿದಿರಲ್ಲ, ಪಟಾಪಟ್ ಅಂತ ನಿಮ್ಮ ಮನೇಲಿ ಇದ್ರೆ 20 ನಿಮಿಷದಲ್ಲಿ 13 ಥರದ್ದು ಬಿರಿಯಾನಿ ರೈಸ್ ಏನು ಬೇಕಾದ್ರೂ ಮಾಡ್ಕೋಬೋದು. ನೀವು ಬೇರೆ ಬಂದಿಲ್ಲ ಅಂತ ಹೇಳ್ತಾ ಇದಕ್ಕೋಸ್ಕರ ನಾವು ಈ ಪೌಡ್ರ್ ಬಂದಿದ್ದೀವಿ. ನೆಕ್ಸ್ಟು ರಸಮ್ ಪೌಡ್ರ್ ಬರ್ತಾ ಇದ್ದೀವಿ. ಅದು ಫಸ್ಟ್ ಹೇಳ್ತಾ ಇದ್ದೀವಿ. ರಸಮ್ ಪೌಡ್ರ್ ಹೇಗೆ ಮಾಡೋದಂತ ಮಾಡಿ ತೋರಿಸಾದ್ಮೇಲೆ ನಮ್ಮ ಪೌಡ್ರನ್ನ ನಿಮ್ಮನ್ನ ಬಿಡುಗಡೆ ಮಾಡ್ತೀವಿ. ಸ್ವಲ್ಪ ಕಾಲಾವಕಾಶ ಕೊಡಿ. ನಮ್ದು ಹೆಂಗಿದೆ ಅಂದರೆ ನಾನು ಹೇಳ್ಕೊಂಡು ನಿಂತ್ಕೊಳ್ಳೋಕ್ಕೆ ಆಗಿಲ್ಲ, ಆ ಥರ ಪರಿಮಳ ಘಮ 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 ಅನ್ನುತ್ತೆ. ಈ ಥರದೊಂದು ಎಲ್ಲರೂ ಯಾರು ಮಾಡಲ್ಲ ರೀ. ಸಾಮಾನ್ಯವಾಗಿ ಏನೋ ಕಟಾಚಾರಕ್ಕೆ 1-2-4 ಹಾಕಿ ಮಾಡಿಬಿಟ್ಟು ಕೊಟ್ಬಿಡ್ತಾರೆ ನಿಮ್ಮ ಕೈಗೆ. ಈ ಥರದೊಂದು ಅದ್ಭುತ ನೋಡಿ, ಹೇಗಿದೆ ನೋಡಿ ಕಲರು. ಇದು ಮನೆಯಲ್ಲಿ ಮಾಡ್ಕೋತಾ ಇದ್ರೆ ಬರೀ 2.5 ಸ್ಪೂನ್ ಪೌಡ್ರಲ್ಲಿ 10 ಜನಕ್ಕೆ ಆಗುತ್ತೆ ಸಾಂಬಾರು. ಇದು 10 ಮೆಂಬರ್ಸ್ಗೆ ಆಗುತ್ತೆ ಕರೆಕ್ಟಾಗಿ. ನೋಡಿ ಆಯ್ತಾ, ಏನಾಯ್ತು, ಇದು ಸಾಕು. ಅದ್ಭುತದೊಂದು ಸಾಂಬಾರು ಮಾಡಿಕೊಟ್ಬಿಟ್ಟಿದ್ದೀನಿ. ನಿಮ್ಮನ್ನು ಇನ್ನೇನು ಕಾಯಿಸೋದು ಬೇಡ, ಆಗೋಗಿದೆ. ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ. ಈ ಥರ ಮನೇಲಿ ಹಾಕೊಂಡು ಮಾಡ್ಕೊಳ್ಳಿ. ಆಲೂಗಡ್ಡೆ ಒಂದು ಸರಿ ಹಿಂಗೆ ಟ್ವಿಸ್ಟ್ ಮಾಡಿ ನೋಡಿ. ಹಾಗೆ ಟ್ವಿಸ್ಟ್ ಆಯ್ತು ನೋಡಿದ್ರಾ, ಆಗೋಗಿದೆ. ಆಮೇಲೆ ಈ ಬದನೆಕಾಯಿನೂ ಕರ್ಗೋಗ್ಬಿಡ್ಬಾರ್ದು ನೋಡಿ. ನಾನು ಹೇಳಿದ್ನಲ್ಲ ಆವಾಗಲೇ ನೋಡಿ, ಈ ಬದನೆಕಾಯಿನೂ ಈಗ ಹಿಡ್ಕೊಂಡು ನೋಡಿ ಹೀಗೆ ತಿನ್ನಂಗಿರ್ಬೇಕು. ಆ ಥರನೇ ಹೆಚ್ಕೋಬೇಕು ನೀವು. ತುಂಬ ತೀರ ಹಚ್ಬಿಟ್ಟು ಎಲ್ಲ ಪೀಸ್ 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 ಮಾಡಿ ಹಾಕ್ಬಿಟ್ರೆ ನಿಮ್ಗೆ ಅದು ಅಷ್ಟು ತಿನ್ನಲು ಚೆನ್ನಾಗಿರಲ್ಲ. ಆಗಿದೆ. ಈಗ ನಾನು ಅನ್ನದ ಜೊತೆ ನಿಮಗೆ ಹಂಗೆ ನಮ್ಮ ಸಾಹೇಬ್ರಿಗೆ ಟೇಸ್ಟಿಗೆ ಕೊಡ್ತೀನಿ. ಸಾಹೇಬ್ರು ಏನು ಹೇಳ್ತಾರೆ ನೋಡೋಣ. ಇದೇ ಒಂದು ವಿಶೇಷ ಸರ್, ಭಾಳ ಡಿಫ್ರೆಂಟ್ ಆಗಿದೆ. ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಸಾಂಬಾರು ಹಿಂಗೆ ಅನ್ಬೋದು. ನಾಟಿ, ನಾಗಮಂಗಲ ನಾಟಿ, ಅಬ್ಬಾಬಾಬಾ, ಗೌಡ್ರ ಶೈಲಿ. ವೀಕ್ಷಕರೇ, ಗೌಡ್ರ ಶೈಲಿ ಕೇಳಿದ್ರಿ ನೀವು. ಸಾಂಬಾರು ಹೆಂಗಿರುತ್ತೆ ಅಂತ ತೋರಿಸ್ಬಿಟ್ಟಿದ್ದೀವಿ. ನೋಡಿ ಸರ್, ಅದು ಆವಿ ಹಿಂಗೆ ಬರ್ತಾ ಇದೆ. ಬಣ್ಣ ಹಿಂಗೆ ಇರಬೇಕು. ಇದು ಬಂದು ನಾಟಿ, ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡಿಕೊಟ್ಟಿದ್ದೀವಿ. ನಾನು ಸುಮ್ಗೆ ಹೇಳಲ್ಲ, ಸುಮ್ಗೆ ಬಂದು ನೀವು ಒಂದು ಪ್ಯಾಕೆಟ್ ಮನೆಗೆ ತಗೊಂಡೋಗಿ ಮಾಡಿ. ಸಿಕ್ಕಿಲ್ಲ ಅಂದರೆ ಅಮೆಝಾನಲ್ಲಿ ತಗೊಳ್ಳಿ, ಫ್ಲಿಪ್ಕಾರ್ಟಲ್ಲಿ ತಗೊಳ್ಳಿ, ಇಲ್ಲ ನನಗೆ ಫೋನ್ ಹಾಕಿದ್ರೆ ನಾನು ಕಳಿಸ್ಕೊಡ್ತೀನಿ. 2 ದಿನಕ್ಕೆ ಏನಪ್ಪ ಇದು ಎಲ್ಲರೂ ಮಾಡೋದ, ಎಲ್ಲರೂ ಸೀನ್ಗೆ ನಮ್ಮ ಸೀನ್ ಇಲ್ಲ. ನಮ್ಮ ಸೀನೇ ಕೃಷ್ಣಪ್ಪನೇ ಬೇರೆ, ಅವ್ರ ಸ್ಟೈಲೇ ಬೇರೆ. ಆ ಥರದ್ದೇ ನಾವು ಮಾಡಿ ತೋರಿಸಿದ್ದೀವಿ. ನೀವು ತರಿಸ್ಕೊತೀರಾ, ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ. ನೀವು ಕೇಕ್ ಶೋ ಬರೋರಿಗಂತೂ ಒಳ್ಳೆ ಅವಕಾಶ ಕೊಟ್ಟಿದ್ದೀವಿ. ಬನ್ನಿ, ಅಲ್ಲಿ ಭೇಟಿ ಮಾಡೋಣ. ನೋಡಿ, ಈ ಥರದೊಂದು ಮಾಹೋಲ್ ನೋಡಿದ್ರೆ ನೀವು, ವಾತಾವರಣ ನೋಡಿ, ಎಂಥ ಒಂದು ಅದ್ಭುತವಾದ ಒಂದು ಸಾಂಬಾರು. ನೀವು ನೋಡಲೇಬೇಕು. ಇದು ಕಣ್ಣಿಗೆ ಹಬ್ಬನೇ ಅಂತ ಹೇಳ್ತಾರಲ್ಲ ಹಂಗೆ. ಹಬ್ಬ ನುಗ್ಗೆಕಾಯಿ ಅಂತೀವಿ. ನುಗ್ಗೆಕಾಯಿ, ಬದನೆಕಾಯಿ ಅಂದರೆ ಬದನೆಕಾಯಿ ಮತ್ತು ಆಲೂಗಡ್ಡೆ. ಈ ಸಾಂಬಾರನ್ನು ನಾವು ಅನ್ನ ತೊಗೊಂಡಿದ್ದೀವಿ. ಸೂಪರ್ ನೋಡ್ರಿ. ಎಷ್ಟು ಸಾಂಬಾರು ನೋಡಿದ್ದೀವಿ ನಾವು. ಮದುವೆ ಮನೆ ಸಾಂಬಾರು, ಮನೆ ಸಾಂಬಾರು, ಅದ್ಭುತವಾದ ಶೆಫ್ಗಳು. ಅದರಲ್ಲಿ GFC ಕೃಷ್ಣಪ್ಪ ಅವ್ರದ್ದು ಕಾಯ್ತಿದ್ವಿ ನಾವು. ನಾಗಮಂಗಲ ನಾಟಿ ಸಾಂಬಾರು ಪೌಡ್ರ್ ರೀ. ಹಬ್ಬ, ನನಗನ್ಕೂ ಇದು ಹೊಸ ರುಚಿ. ಹೊಸ ರುಚಿ ಯಾವಾಗಲೂ ಬಿಡಲೇಬಾರ್ದು, ಸವಿಬೇಕು. ಇವತ್ತು ಫಸ್ಟು ಅನ್ನ ಒಟ್ಟಿಗೆ ನೋಡ್ಬಿಡೋಣ. ಹಳ್ಳಿ ಅಜ್ಜಿ ಮನೆಯಲ್ಲಿ ಅಜ್ಜಿ ಒಟ್ಟಿಗೆ ನಾವು ಕುತ್ಕೊಂಡು ಸೌದಂಗಿದೆ. ಅಜ್ಜಿ ಕೈ ರುಚಿ ಇವತ್ತು ತೋರಿಸ್ಬಿಟ್ರು ಕೃಷ್ಣಪ್ಪ ಅವರು. ಯಾರ್ಯಾರಿಗೆ ನಾಟಿ ಬೇಕಾಗಿತ್ತು, ಗೌಡ್ರ ಶೈಲಿ ಬೇಕಾಗಿತ್ತು ಅಂದಿದ್ರೋ ಮಾಡ್ಕೊಳ್ಳಿದ್ರು. ಸಾಂಬಾರು ಪೌಡ್ರು ಸಿಗುತ್ತೆ, ಅದು ನಾಟಿ ಅಂತ ಬರೆದ್ಬಿಟ್ರೆ ಅದ್ರಾಗೆ. ಏನ್ರಿ ಇದು GFC ಸಾಂಬಾರು ಪೌಡ್ರ್ ಅಂದರೆ
ನಂಬ್ತೀರಾ? ಅದ್ಭುತ ರುಚಿ. ಬದನೆಕಾಯಿ ಹಿಂಗೆ ಹಿಡ್ಕೋಬೇಕಂದ್ರು ಅವರು, ಹಂಗೆ ಹಿಡ್ಕೊಂಡಿದ್ದೀನಿ ನೋಡಿ. ಹಾಂ ನೋಡಿ. ವಾ, ಮಕ್ಕಳು ಇಷ್ಟಪಡ್ತಾರೆ. ನುಗ್ಗೆಕಾಯಿ ನೋಡಿ. ಹಾಂ, ಆಹಾ, ಅಲ್ಟಿಮೇಟ್. ಮನೆಯಲ್ಲಿ ಮನೆ ಶೈಲಿ, ಮನೆಯಲ್ಲಿ ಗೌಡ್ರ ಶೈಲಿ, ಮನೆಯಲ್ಲಿ ನೀವು ನಾಟಿ ನಾಗಮಂಗಲ ಶೈಲಿ ಸಾಂಬಾರು ಪೌಡ್ರ್ ಮಾಡ್ಕೊಳ್ಳಿ. ಅದನ್ನು ತೋರಿಸಿದ್ವಿ, ಸಾಂಬಾರು ತೋರಿಸಿದ್ವಿ. GFC ಕೃಷ್ಣಪ್ಪದು ನಿಮ್ಮ ಮನೆಯಲ್ಲಿ ನಿಮ್ಮ ಅಡುಗೆಯನ್ನು ಪ್ರತಿಯೊಬ್ಬರು ಹೊಗಳ್ತಾರೆ, ಶಬಾಷ್ ಅಂತಾರೆ. ಮಾಡ್ಕೊಂಬಿಟ್ಟು ನಮಗೆ ಕಾಮೆಂಟ್ ಹಾಕಿ. ಮುಂದಿನ ಸತಿಗೆ ಮತ್ತೆ ಸಿಗೋಣ. ಇನ್ನೂ ಸ್ವಲ್ಪ ಹಾಕೊಳ್ತೀನಿ ಸಾಂಬಾರು. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.